ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆಶಿಗೆ ಸಚಿವ ಸಂಪುಟ ವಿಸ್ತರಣೆಗೆ ಶುರುವಾಗಿದೆ ಕೌಂಟ್ ಡೌನ್. ನೋಡಿ, ಇಲ್ಲಿ ಡಿಕೆಶಿ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ವಿಚಾರ ಇದು. ದೆಹಲಿ ಅಂಗಳದಲ್ಲಿ ಇವತ್ತೇ ಫೈನಲ್ ಆಗುತ್ತಾ ಕ್ಯಾಬಿನೆಟ್ ಲಿಸ್ಟ್. ಕೆಲವೇ ಕ್ಷಣಗಳಲ್ಲಿ ಸೋನಿಯಾ ರಾಹುಲ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಲಿದ್ದಾರೆ. ಸಾಕಷ್ಟು ಜನ ನಮಗೂ ಕೂಡ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಲಾಬಿ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಇದೆಲ್ಲದರ ನಡುವೆ ಈಗ ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಡಿಕೆ ಶಿವಕುಮಾರ್, ಜೊತೆಗೆ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್. ಶಾರ್ಟ್ ಲಿಸ್ಟ್ ರೆಡಿ ಮಾಡಿಕೊಂಡು ಹೈಕಮಾಂಡ್ ಭೇಟಿಗೆ ವೇಟ್ ಮಾಡ್ತಾ ಇದ್ದಾರೆ. ಬಹುತೇಕ ಸಂಪುಟ ವಿಸ್ತರಣೆಗೆ ಇವತ್ತೇ ತಾರ್ಕಿಕ ಅಂತ್ಯ ಆಗುವಂತ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನಡೆಯಲಿದೆ 20 ಖಾಲಿ ಸ್ಥಾನಗಳ ತುಂಬುವ ಚರ್ಚೆ. ಮತ್ತೊಂದೆಡೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಆಕಾಂಕ್ಷಿಗಳು. ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ರಾಜ್ಯ ನಾಯಕರ ಭೇಟಿಗೂ ಮುನ್ನ ಹೈಕಮಾಂಡ್ ನಾಯಕರು ಮೀಟಿಂಗ್ ನಡೆಸಲಿದ್ದಾರೆ. ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ದೆಹಲಿ ಅಂಗಳದಲ್ಲಿ ಇವತ್ತೇ ಫೈನಲ್ ಆಗುತ್ತಾ ಕ್ಯಾಬಿನೆಟ್ ಲಿಸ್ಟ್. ಕೆಲವೇ ಕ್ಷಣಗಳಲ್ಲಿ ಸೋನಿಯಾ ರಾಹುಲ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ಪಟ್ಟಿ ಸಮೇತ ದೆಹಲಿಗೆ ಹೋಗಿದ್ದಾರೆ. ಹಾಲಿ ಸಿಎಂ, ಮಾಜಿ ಸಿಎಂ ಜೊತೆಗೆ ಬಿಕೆ ಹರಿಪ್ರಸಾದ್. ಸೊ ಇದೆಲ್ಲದರ ನಡುವೆ ಇವತ್ತೇ ಒಂದು ಅಂತ್ಯ ಹಾಡ್ತಾರ ಈ ವಿಚಾರಕ್ಕೆ ಅನ್ನೋ ಪ್ರಶ್ನೆ ಇದೆ. ಯಾಕೆ ಅಂತ ಅಂದ್ರೆ ಒಂದು ತಿಂಗಳ ಮೇಲಾಯ್ತು ಈಗ ಸರ್ಕಾರ ರಚನೆ ಆಗಿ, ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ. ಇದೆಲ್ಲ ಆದರೂ ಕೂಡ ಇದುವರೆಗೂ ಪರಿಪೂರ್ಣ ಸಂಪುಟ ರಚನೆ ಆಗಿಲ್ಲ. ಹಾಗಾಗಿನೇ ಇನ್ನೂ ಎಷ್ಟು ದಿನ ಅನ್ನೋ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಜೊತೆಗೆ ಈಗ ಆಷಾಢ ಬೇರೆ. ಸೊ ಆಷಾಢದಲ್ಲಿ ಆಗುತ್ತಾ ಸಚಿವರುಗಳ ಅದಂದ್ರೆ ಸಚಿವಾಕಾಂಕ್ಷಿಗಳು ಒಪ್ಕೊಳ್ತಾರ, ಮುಖ್ಯಮಂತ್ರಿಗಳೇ ಒಪ್ಕೊಳ್ತಾರ ಅನ್ನೋ ಪ್ರಶ್ನೆ ಇತ್ತು. ಬಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಷಾಢದಲ್ಲಿ ಈಗ ಸಂಪುಟ ವಿಸ್ತರಣೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಒಂದು ಅಂತಿಮವಾದಂಥ ಮೀಟಿಂಗ್, ಆ ಮೀಟಿಂಗ್ನಲ್ಲಿ ಚರ್ಚೆ ಇವತ್ತು ನಡೆಯುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಒಂದು ಲಿಸ್ಟ್ ಇದೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿ ಒಂದು ಲಿಸ್ಟ್ ಇದೆ, ಬಿ ಕೆ ಹರಿಪ್ರಸಾದ್ ಅಧ್ಯಕ್ಷರು ಬೇರೆ ಪಕ್ಷದ ಅಧ್ಯಕ್ಷರು, ಸೊ ಅವ್ರ ಕೈಯಲ್ಲಿ ಒಂದು ಲಿಸ್ಟ್ ಇದೆ. ಸೊ 3 ಲಿಸ್ಟ್ಗಳನ್ನು ತೆಗೆದುಕೊಂಡು ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಹೈಕಮಾಂಡ್ ನಾಯಕರು. ಇವ್ರು ಇರಬೇಕು, ಇವರಿಗೆ ಅರ್ಹತೆ ಇದೆ, ಇವರಿಗೆ ಕೊಟ್ಟರೆ ಲಾಭ. ಸೊ ಎಲ್ಲವನ್ನೂ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೊ ಇದೆಲ್ಲದರ ನಡುವೆ ಒಂದಿಷ್ಟು ಜನ ಹಿರಿಯ ಶಾಸಕರುಗಳು, ಒಂದಿಷ್ಟು ಜನ ಯಂಗ್ MLAಗಳು ಎಲ್ಲರೂ ಕೂಡ ಈಗ ಲಾಬಿ ಮಾಡ್ತಾ ಇದ್ದಾರೆ, ನಮಗೂ ಅವಕಾಶ ಬೇಕು ಅಂತ ಹೇಳಿ. ಅದರಲ್ಲೂ ಒಂದಿಷ್ಟು ಜನ ಶಾಸಕರುಗಳು ಒಂದು ಹೆಜ್ಜೆ ಮುಂದೆ ಹೋಗಿ ದೆಹಲಿಯಲ್ಲೇ ಬಿಟ್ಟಿದ್ದಾರೆ, ನಮಗೂ ಅವಕಾಶ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕುತೂಹಲ ಅಂತೂ ಇದ್ದೇ ಇದೆ, ಯಾರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಅಂತಿಮವಾದಂಥ ಸಭೆಯನ್ನ ಹೈಕಮಾಂಡ್ ನಾಯಕರು ನಡೆಸ್ತಾರೆ. ಆ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಹಾಗಾದ್ರೆ ಅಂದ್ರೆ ನಮ್ಮ ಕರ್ನಾಟಕದಿಂದ ಹೋಗಿರುವಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಜೊತೆ KPCC ಅಧ್ಯಕ್ಷರು ಇರ್ತಾರೆ. ಅದಾದ ನಂತರ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು, ಇವ್ರ ಜೊತೆಗೆ ಯಾರ್ಯಾರು ಇರ್ತಾರೆ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಖಾಲಿ ಇರುವಂಥ 20 ಸ್ಥಾನಗಳಿಗೆ ಯಾರ್ಯಾರು ಬಂದು ಕೂರ್ತಾರೆ, ಆ 20 ಸ್ಥಾನಗಳನ್ನು ಯಾರ್ಯಾರು ಅಲಂಕರಿಸ್ತಾರೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ಅದರಲ್ಲಿ ಎಷ್ಟು ಜನ ಯುವ ನಾಯಕರಿಗೆ ಅವಕಾಶ ಸಿಗುತ್ತೆ, ಎಷ್ಟು ಜನ ಮತ್ತೆ ಹಿರಿಯರಿಗೆ ಅವಕಾಶ ಸಿಗುತ್ತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರ್ತಾರೆ. ಮಾರುತಿ ಪಾವಗಡ, ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ, ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ. ಇದೆಲ್ಲದರ ನಡುವೆ ಫೈನಲ್ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಂತೆ ಮುಖ್ಯಮಂತ್ರಿಗಳು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನುವಂಥ ಒಂದು ಒತ್ತಾಯ ಇದ್ದೇ ಇದೆ. ಕಳೆದ ಬಾರಿ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದರೆ ಇನ್ನು 12 ಸಚಿವರುಗಳು ಕೂಡ ಈ ಹಿಂದೆ ಸಚಿವರಾಗಿದ್ದಂಥವ್ರೆ. ಹೀಗಾಗಿ ಈ ಬಾರಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನುವಂಥ ಒಂದು ಒತ್ತಾಯ ಇದ್ದೇ ಇದೆ. ಆದರೆ ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ, ಇನ್ನಷ್ಟು ಅನುಭವಿಸ್ತಾ ಹಿರಿಯ ಶಾಸಕರು ಸಚಿವರಾದರೆ ಮುಖ್ಯಮಂತ್ರಿಗಳಿಗೂ ಒಂದು ಕಡೆ ಆಡಳಿತಾತ್ಮಕವಾಗಿ ಸಲಹೆಗಳನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಾದಗಳು ಕೂಡ ಇರುವಂಥದ್ದು. ಹೀಗಾಗಿ ನಿನ್ನೆಯಿಂದಲೂ ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ತೆರಳಿರುವಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷ B.K. ಹರಿಪ್ರಸಾದ್ ಅವರು ಪ್ರತ್ಯೇಕವಾಗಿ 3 ಪಟ್ಟಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಒಂದು, ಕಾಂಗ್ರೆಸ್ಸಲ್ಲಿ ಜಾತಿವಾರು ಮತ್ತು ಜಿಲ್ಲಾವಾರು ಸಮೀಕರಣ ಮೊದಲಿಂದಲೂ ಕೂಡ ಹೆಚ್ಚು ಮಾಡೋದ್ರಿಂದ, ಜೊತೆಗೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ದೃಷ್ಟಿಯಿಂದ ಪ್ರಬಲ ಸಮುದಾಯಗಳಿಗೆ ಹೆಚ್ಚು ಅವಕಾಶಗಳು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೂ ಕೂಡ ಪ್ರತಿ ಜಿಲ್ಲೆಗೂ 2-3 ಆಕಾಂಕ್ಷಿಗಳು ಇರುವಂಥದ್ದು ನಿಜ. ಆದರೆ ಒಂದು ಕಡೆ ಹಿರಿಯರಿಗೂ ಕೊಡಬೇಕು, ಮತ್ತೊಂದು ಕಡೆ ಯುವಕರಿಗೂ ಕೊಡಬೇಕು, ಮಗದೊಂದು ಕಡೆ ಕೇವಲ ಒಬ್ಬರನ್ನು ಮಾತ್ರ ಯಾಕೆ ಸಚಿವರನ್ನಾಗಿ ಮಾಡ್ತೀರಾ ಮಹಿಳೆಯರ ಕೋಟದಲ್ಲಿ, 2-3 ಅವಕಾಶಗಳು ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯಗಳು ಕೂಡ ಇದ್ದಾವೆ. ಈ ನಡುವೆ ಮೊದಲ ಬಾರಿ ಗೆದ್ದಂಥ ಶಾಸಕರು ಕೂಡ ನಮಗೂ ಅವಕಾಶಗಳು ಬೇಕು ಅನ್ನುವಂಥ ಒಂದು ವಾದವನ್ನು ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು. ದೆಹಲಿಯಲ್ಲಿ ಕೇವಲ ನಿನ್ನೆ ಅಷ್ಟೇ ಹೋಗಿರುವಂತಹ ಈ 3 ನಾಯಕರುಗಳು ಅಷ್ಟೇ ಅಲ್ಲ, ಈ ಹಿಂದೆಯಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಠಿಕಾಣೆ ಹಾಕಿರುವಂತಹ ಹಲವು ಶಾಸಕರಿದ್ದಾರೆ. ಹೀಗಾಗಿ ಪ್ರತಿ ಜಿಲ್ಲೆಗೂ ಕೂಡ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಇರೋದು. ಕೇವಲ 20 ಸ್ಥಾನಗಳು ಮಾತ್ರ ಖಾಲಿ ಇದ್ದಾವೆ. ಅದರಲ್ಲೂ ಈ ಹಿಂದೆ ಸಚಿವರಾಗಿದ್ದಂತಹ ದೇಶಪಾಂಡೆ ಅವರಾಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, H.K. ಪಾಟೀಲ್ ಅವರಾಗಿರ್ಬೋದು, ಹಲವು ಶಾಸಕರು ಮತ್ತೆ ನಾವು ಸಚಿವರು ಆಗಬೇಕು ಅನ್ನುವಂಥ ಒಂದು ಬಯಕೆಯನ್ನು ಇಟ್ಕೊಂಡು ಲಾಬಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಪ್ರತಿ ಜಿಲ್ಲಾವಾರು ಹಾಗೂ ಸಮುದಾಯವಾರು ಲೆಕ್ಕಾಚಾರಗಳನ್ನು ಹಾಕಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನು ಮನವೊಲಿಸಿಕೊಂಡೇ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುವಂಥ ಒಂದು ಸಾಧ್ಯತೆ ಇದೆ. ಆದರೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಕೇವಲ ಹಿರಿಯರನ್ನು ಅಷ್ಟೇ ನಾವು ಪರಿಗಣಿಸಿದ್ದೆ ಆದರೆ ಮುಂದೆ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಈಗೇನು BJP ಫಾರ್ಮುಲಾ ಇದೆ, 50ಕ್ಕೂ ಕೆಳಗಿರುವಂಥವ್ರಿಗೆ ಅವಕಾಶಗಳು ಕೊಟ್ಟಿದ್ದೆ ಆದರೆ ಅವರು ನಮ್ಮ ಸಂಘಟನೆಗೆ 10 ವರ್ಷ, 15 ವರ್ಷ, 20 ವರ್ಷ ದುಡಿತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ. ಹೀಗಾಗಿ ಈ ಬಾರಿ 2 ಮತ್ತು 3ನೇ ಬಾರಿ ಗೆದ್ದಂತಹ ಹಲವು ಶಾಸಕರಿಗೆ, ಅದು ಮಹಿಳಾ ಕೋಟದಲ್ಲಾಗಿರ್ಬೋದು, ಹಿರಿಯರ ಕೋಟದಲ್ಲಾಗಿರ್ಬೋದು, ಅದೇ ರೀತಿ ಹೊಸಬ್ರಿಗೂ ಕೂಡ ಅವಕಾಶಗಳು ಸಿಗುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಪ್ರತಿ ಜಿಲ್ಲಾವಾರನೂ ಕೂಡ ಆ ರೀತಿಯಾದಂಥ ಒಂದು ಪಟ್ಟಿ, ಒಂದು ಸೀನಿಯರ್ಗಳ ಪಟ್ಟಿ, ಮತ್ತೊಂದು 2-3 ಬಾರಿ ಗೆದ್ದಂಥವರ ಒಂದು ಪಟ್ಟಿಯನ್ನು ಮೂವರು ಕೂಡ ಪ್ರತ್ಯೇಕವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ರಾಮ್, ಸೊ ಒಂದು ಮಾರುತಿ ಪಗೌಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥ ವಿಚಾರ, ಈಗ 3 ಲಿಸ್ಟ್ಗಳು ಹೋಗಿದ್ದಾವೆ ಅಂತ ಹೇಳಿ. ಒಂದು ಹಾಲಿ CM, ಮಾಜಿ CM ಕೈಯಲ್ಲಿ, ಮತ್ತೊಂದು KPCC ಅಧ್ಯಕ್ಷರ ಕೈಯಲ್ಲಿ. ಸೊ ಅಳೆದು ತೂಗಿ ಯಾವ ರೀತಿಯಾಗಿ ಇದನ್ನು ಅಂದರೆ ನಿರ್ಧಾರ ಮಾಡಬಹುದು ಒಂದು. ಅದಾದ ನಂತರ ಈ ಒಂದು ಸಂಪುಟ ವಿಸ್ತರಣೆ ಅಥವಾ 20 ಸ್ಥಾನಗಳಲ್ಲಿ ಜಾಸ್ತಿ ಯಾರು ಇರ್ತಾರೆ, ಹಿರಿಯರು ಇರ್ತಾರಾ ಅಥವಾ ಕಿರಿಯ ಅಥವಾ ಯಂಗ್ MLAಗಳಿರ್ತಾರಾ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ಯಾವ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಬರ್ಬೋದು ಅಂತ. ರಾಮ್, ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, 2028ರ ವಿಧಾನಸಭಾ ಚುನಾವಣೆಗೆ ನಮಗೆ ಅನುಕೂಲ ಆಗುವಂತಹ ನಾಯಕರುಗಳು ನಮ್ಮ ಸಂಪುಟದಲ್ಲಿ ಇರಬೇಕು ಅಂತ. ಜೊತೆಗೆ ಸಂಪೂರ್ಣವಾದಂತಹ 2028ರ ಜವಾಬ್ದಾರಿ ಅಂದರೆ ಟಾಸ್ಕು ಡಿ.ಕೆ. ಶಿವಕುಮಾರ್ ಅವರಿಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಹೀಗಾಗಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೆಕ್ಕಾಚಾರವನ್ನು ಹಾಕ್ಕೊಂಡು 136 ಸ್ಥಾನಗಳು, ಮೊನ್ನೆನೂ ಕೂಡ ಅವರು ಬಹಿರಂಗವಾಗಿ ಹೇಳಿದರು, ನನ್ನ ಟಾರ್ಗೆಟ್ 2028ಕ್ಕೂ ಕೂಡ 136. ಅದರಂತೆ ಇವತ್ತಿಂದಲೇ ನಾನು ಕಾರ್ಯಪ್ರವೃತ್ತ ಆಗ್ತೀನಿ ಅಂತ. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗಿರುವಂಥ ಒಂದು ಲಿಸ್ಟಲ್ಲಿ ಒಂದಷ್ಟು ಹಿರಿಯರು ಇರುವಂಥದ್ದು ನಿಜ, ಆದರೆ ಹೆಚ್ಚು ಜನ ಯುವಕರಿಗೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ನಾನು BJP ಅವ್ರಿಗಿಂತಲೂ ಕೂಡ ಭಿನ್ನ ಅನ್ನುವಂಥ ಒಂದು ರೀತಿಯಲ್ಲಿ ಸಂಪುಟವನ್ನು ಇಟ್ಕೊಂಡಿದ್ದೆ, ಆದರೆ ಅದರಲ್ಲೂ ಕೂಡ ಒಂದು ಕ್ರೆಡಿಟ್ ತಗೊಳ್ಬೋದು. ಅದೇ ರೀತಿ ಚುನಾವಣೆಗೂ ಕೂಡ ಇದು ಮುಂದೆ ನಮಗೆ ಲಾಭ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಡಿ.ಕೆ. ಶಿವಕುಮಾರ್ ಅವರು ಹಾಕಿ ಆ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ನನಗಿರುವಂಥ ಒಂದು ಮಾಹಿತಿಯ ಪ್ರಕಾರ 2-3 ಬಾರಿ ಗೆದ್ದಂತಹ ಶಾಸಕರುಗಳ ಪಟ್ಟಿಯನ್ನು ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗಿರುವಂಥದ್ದು. ಹಿಂದೆ 5-6 ಬಾರಿ ಗೆದ್ದು, 6-7 ಬಾರಿ ಗೆದ್ದು ಪ್ರತಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಕೂಡ ಸಚಿವರಾಗಿರುವಂಥವರನ್ನು
ಅವ್ರಿಗೆ ಮಾರ್ಗದರ್ಶಕ ಮಂಡಳಿ ಅಂದರೆ KPCC ಅಲ್ಲಿ ಅವರನ್ನು ಬಳಸ್ಕೊಳ್ಳುವಂಥದ್ದು, ಪಕ್ಷ ಸಂಘಟನೆ, ಪಕ್ಷ ಮಾರ್ಗದರ್ಶನ ಮಾಡುವಂಥ ಒಂದು ಕೆಲಸಕ್ಕೆ ಬಳಸ್ಕೊಂಡು ಯಾರೆಲ್ಲ ಯುವಕರಿದ್ದಾರೆ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡೋಣ, ಅದರಿಂದ ಮುಂದೆ ಪಕ್ಷದ ಭವಿಷ್ಯವು ಕೂಡ ರೂಪಿಸ್ಕೊಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಹಾಗಂದ ಮಾತ್ರಕ್ಕೆ ಒಬ್ಬರನ್ನು ಕೂಡ ಮಾಡೋದಿಲ್ವಾ ಅಂತ ಹೇಳಿದ್ರೆ ಖಂಡಿತ ಆ ರೀತಿಯೂ ಕೂಡ ಇಲ್ಲ. ಒಂದಿಬ್ಬರು ಮೂವರನ್ನು ಹಿರಿಯರನ್ನು ಕೂಡ ಇಟ್ಕೊಳ್ಬೇಕು. ಅದೇ ರೀತಿ ಹೆಚ್ಚು ಜನ ಯುವಕರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ. ಮತ್ತೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಸರ್ಕಾರ ಇನ್ನು ಕೇವಲ ಇರುವಂಥದ್ದು 1 ವರ್ಷ 10 ತಿಂಗಳು ಮಾತ್ರ. 2028 ಮೇ 21ಕ್ಕೆ ಮತ್ತೊಂದು ಹೊಸ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರವೇ ಬರ್ಬೋದು, BJP ಸರ್ಕಾರವೇ ಬರ್ಬೋದು, ಇಲ್ಲ ಇವರಿಬ್ಬರನ್ನು ಹೊರತುಪಡಿಸಿ ಸಮ್ಮಿಶ್ರ ಸರ್ಕಾರ ಬರ್ಬೋದು, JDS ನಿರ್ಣಾಯಕ ಪಾತ್ರ ವಹಿಸ್ಬೋದು, ಅದು ಬೇರೆ ಲೆಕ್ಕಾಚಾರ. ಆದರೆ 2028 ಚುನಾವಣೆ ಕೇವಲ 1 ವರ್ಷ 10 ತಿಂಗಳು ಮಾತ್ರ ಬಾಕಿ ಇರೋದ್ರಿಂದ ಈಗಿರುವಂತಹ 20 ಸ್ಥಾನಗಳನ್ನು ತುಂಬಲೇಬೇಕು, ಯಾವುದೇ ಕಾರಣಕ್ಕೂ ಖಾಲಿ ಇಟ್ಕೊಳ್ಬಾರ್ದು ಅನ್ನುವಂಥ ಒಂದು ಸಲಹೆ ಹಿರಿಯರಿಂದ ಬಂದಿದೆ. ನೀವು ಖಾಲಿ ಇಟ್ಕೊಳ್ಳೋದ್ರಿಂದ ಪ್ರಯೋಜನ ಏನೂ ಇಲ್ಲ ಅಂತ ಇದೊಂದು ಕಡೆ. ಮತ್ತೊಂದು ಕಡೆ ಏನಂತ ಹೇಳಿದ್ರೆ, ಕೇವಲ ಸಂಪುಟ ವಿಸ್ತರಣೆ ಅಷ್ಟೇ ಅಲ್ಲ, ನಿಗಮ ಮಂಡಳಿ ಈಗಾಗಲೇ 2-2.5 ವರ್ಷ ಯಾರು ಕಂಪ್ಲೀಟ್ ಆಗಿದ್ದಾರೆ ಅವರನ್ನು ಕೆಳಗಿಳಿಸಿ ಹೊಸಬರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದು ಮತ್ತೊಂದು ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಯಾರಾದರೂ ಅಸಮಾಧಾನಗೊಂಡಂಥವ್ರು, ಅಂದರೆ ನನಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂಥ ನೇರ ಅಸಮಾಧಾನಗೊಳ್ಳೋದಕ್ಕೂ ಮೊದಲೇ ಅಲ್ಲಿಂದಲೇ ಒಂದು ಸಂದೇಶ ರವಾನೆ ಮಾಡೋದು, ನಿಮಗೆ ಒಳ್ಳೆ ನಿಗಮ ಮಂಡಳಿಯನ್ನು ಕೊಟ್ಟಿದ್ದೀವಿ, ಹೀಗಾಗಿ ಆ ಅಸಮಾಧಾನ ಯಾವುದೂ ಕೂಡ ಬೇಡ, ನಮಗೆ 28ಕ್ಕೆ ಚುನಾವಣೆ ಮುಖ್ಯ, ಈ ಸಂದೇಶವನ್ನು ಕೊಡೋದು ಸಲುವಾಗಿ DK ಶಿವಕುಮಾರ್ ಅವರು ಒಂದು ಕಡೆ ಸಚಿವರ ಪಟ್ಟಿಯನ್ನು, ಶಾಸಕರ ಮುಂದೆ ಸಚಿವರಾಗುವಂಥವರ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಯಾರನ್ನ ಆಗೋದಿಲ್ಲ ಅನ್ನುವಂಥ ಒಂದು ಮಾಹಿತಿ DK ಶಿವಕುಮಾರ್ ಅವ್ರಿಗೆ ಇದೆಯೋ ಅಂಥವ್ರಿಗೆ ಒಳ್ಳೊಳ್ಳೆ ನಿಗಮ ಮಂಡಳಿಯನ್ನು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಮತ್ತೊಂದು ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ 2 ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆ 2 ಪಟ್ಟಿಯಲ್ಲೂ ಕೂಡ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, BK ಹರಿಪ್ರಸಾದ್ ಅವರು ಕೊಟ್ಟಂತಹ ಪಟ್ಟಿಗಳನ್ನು ಆಧರಿಸಿ ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲಿ ಒಂದಷ್ಟು ಸರಳೀಕರಣ ಮಾಡಬಹುದು. ಎಲ್ಲವನ್ನು DK ಶಿವಕುಮಾರ್ ಅವರು ಹೇಳಿದ್ದನ್ನು ಮಾಡೋದಕ್ಕಾಗೋದಿಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಅವರು ಹೇಳಿದಂತೆ ಮಾಡೋದಕ್ಕಾಗೋದಿಲ್ಲ, BK ಹರಿಪ್ರಸಾದ್ ಅವರು ಕೂಡ ಹೇಳಿದಂತೆ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ, ಇದರ ನಡುವೆ ಇವ್ರು 3ಗಿಂತಲೂ ಹೆಚ್ಚು ಏನಂತ ಹೇಳಿದ್ರೆ 224 ಕ್ಷೇತ್ರಗಳ ಸಂಪೂರ್ಣ ಮಾಹಿತಿ ಇರುವಂಥದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅದರಲ್ಲೂ ನಮ್ಮದೇ ರಾಜ್ಯದವರು ಆಗಿರೋದ್ರಿಂದ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೂ ಕೂಡ ಹೆಚ್ಚು ಮನ್ನಣೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತೆ. ಮೂವರು ಕೊಟ್ಟಂತಹ ಈ ಪಟ್ಟಿಯನ್ನು ನೋಡಿಕೊಂಡೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮಾಡುತ್ತೆ. ಒಂದು, ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡೋದು, ಮತ್ತೊಂದು 2028ರ ಚುನಾವಣಾ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅವುಗಳನ್ನು ಮಾಡುವಂಥದ್ದು, ನಿಗಮ ಮಂಡಳಿಯನ್ನು ಕೂಡ ಫೈನಲ್ ಮಾಡುವಂಥದ್ದು. ಈ ನಡುವೆ ಪರಿಷತ್ ನಾಮನಿರ್ದೇಶನ 5 ಸ್ಥಾನಗಳೇನಿದ್ದಾವೆ ಅದಕ್ಕೂ ಕೂಡ ಇವತ್ತೇ ಅಂತಿಮ ಮಾಡಿಕೊಂಡು ಬರುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪಟ್ಟಿ ನನಗನ್ನಿಸುತ್ತೆ ಕೊನೆಯ ಬಾರಿ 13 ಜನ ಶಾಸಕರು ಸಚಿವರಾದಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಭಾಳಷ್ಟು ಸುಲಭವಾಗಿ ಹೇಳಿದ್ರು, ನಾವು ಹೇಳಿದಂಥವ್ರನ್ನ ಒಬ್ಬರನ್ನೂ ಮಾಡಲಿಲ್ಲ, ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಣತಿಯಂತೆ ಆಗಿದೆ ಅಂತ. ಖಂಡಿತ ಅದು 100ಕ್ಕೆ 100ರಷ್ಟು ಕೂಡ ಸುಳ್ಳು. ಯಾಕಂತ ಹೇಳಿದ್ರೆ ಇಬ್ಬರೂ ಕೂಡ ಸೀನಿಯರ್ಸ್ ಇರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಅವತ್ತು ಕೂಡ ಹಿಂದೆ ಆದಂಥವ್ರನ್ನೇ 12 ಜನರನ್ನು ಮಾಡ್ಕೊಂಡಿದ್ದು. ಇವತ್ತು ಕೂಡ ಎಲ್ಲವನ್ನೂ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹಾಕಿ ನಾವು ಹೇಳಿದ್ದು ಒಂದು ಕೂಡ ಆಗಲಿಲ್ಲ ಅಂತ ಹೇಳೋದ್ರ ಮುಖೇನ ಶಾಸಕರ ಕಗ್ಗಣ್ಣಿಗೆ ಇವರು ಇಬ್ಬರು ಕೂಡ ಗುರಿ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಆ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡ್ಬೋದು. ಹೀಗಾಗಿ ಬಹುತೇಕರಿಗಾಗಲೇ ಲಾಬಿಯನ್ನು ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಮಾಡ್ತಿದ್ದಾರೆ. ಸಂಜೆ ಒಳಗಾಗಿ ಅಂತಿಮವಾದಂಥ ಒಂದು ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ರಾಮ್. ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡ್ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದಮೇಲೆ, ಹಾಫ್ ಟರ್ಮ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತು ಮೇಲೆ ನಾನು ಇವತ್ತು ನಾನು ಡೆಲ್ಲಿಗೆ ತೆರಳ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಹತ್ರ ನನ್ನ ಮನವಿಯನ್ನು ಸಲ್ಲಿಸ್ತೀನಪ್ಪ. ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಮಾಮೂಲಿ ನಮ್ಮ ಲೀಡರ್ಗಳು ಮುಖ್ಯಮಂತ್ರಿಗಳೆಲ್ಲ ಹೋಗಿದ್ದಾರೆ, ದೆಹಲಿಗೆ ಅವ್ರ ಜೊತೆಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಕಮಾಂಡ್ ಎಲ್ಲ ತೀರ್ಮಾನ ಮಾಡುತ್ತೆ, ವಿಶ್ವಾಸ ಇದೆ. ನಾನು ಶ್ರೀಮಣ್ಣವರ ಹಿತೈಷಿ, ಅವರ ಶಿಷ್ಯ. ನಮ್ಮ ಗುರುಗಳು ಜೊತೆಲಿರೋರ್ತಕ್ಕಂಥವ್ರು ಮಂತ್ರಿಗಳಾದ್ರೆ ಆಗ್ಲಿ ಅಂತ ಬಯಸೋದ್ರಲ್ಲಿ ತಪ್ಪೇನಿದೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಮಾಮೂಲಿ ನಮ್ಮ ಲೀಡರ್ಗಳು ಮುಖ್ಯಮಂತ್ರಿಗಳೆಲ್ಲ ಹೋಗಿದ್ದಾರೆ, ದೆಹಲಿಗೆ ಅವ್ರ ಜೊತೆಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಕಮಾಂಡ್ ಎಲ್ಲ ತೀರ್ಮಾನ ಮಾಡುತ್ತೆ,
ವಿಶ್ವಾಸ ಇದೆ. ನಾನು ಶ್ರೀಮಣ್ಣವರ ಹಿತೈಷಿ, ಅವರ ಶಿಷ್ಯ. ನಮ್ಮ ಗುರುಗಳು ಜೊತೆಲಿರೋರ್ತಕ್ಕಂಥವ್ರು ಮಂತ್ರಿಗಳಾದ್ರೆ ಆಗ್ಲಿ ಅಂತ ಬಯಸೋದ್ರಲ್ಲಿ ತಪ್ಪೇನಿದೆ. ಯಾವಾಗ ಆಗ್ತದೆ ಅಂತಕ್ಕಂಥದ್ದು ನಮಗೆ ಖಚಿತವಾಗಿ ಏನು ಗೊತ್ತಿಲ್ಲ. ಒಟ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಖಚಿತ. ಯಾಕಂದ್ರೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಸಂಬಂಧಪಟ್ಟವರೆಲ್ಲ ಈಗ ದೆಹಲಿಯಲ್ಲಿ ಇರೋದ್ರಿಂದ ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗಿ ಒಂದು ಅಂತಿಮ ನಿರ್ಧಾರ ಆಗ್ತದೆ ಖಚಿತವಾಗಿ. ಯಾವತ್ತು ಅಂತ ನಿರ್ದಿಷ್ಟ ದಿನಾಂಕ ನಮಗೆ ಮುಖ್ಯಮಂತ್ರಿಗಳು ಅಥವಾ ವರಿಷ್ಠರು ಗೊತ್ತಾಗ್ತದೆ. ಯಾವಾಗ ಆಗ್ತದೆ ಅಂತಕ್ಕಂಥದ್ದು ನಮಗೆ ಖಚಿತವಾಗಿ ಏನು ಗೊತ್ತಿಲ್ಲ. ಒಟ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಖಚಿತ. ಯಾಕಂದ್ರೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಸಂಬಂಧಪಟ್ಟವರೆಲ್ಲ ಈಗ ದೆಹಲಿಯಲ್ಲಿ ಇರೋದ್ರಿಂದ ಬಹುಶಃ